ಈ ಸಿನಿಮಾನ ನೋಡಿ ರಿವ್ಯೂ ಮಾಡಿ ಅಂತ ಸಾಕಷ್ಟು ಮೆಸೇಜ್ಗಳು ಬರ್ತಾನೆ ಇದ್ವು. ಆ್ಯಂಡ್ ಮೇನ್ಲಿ ಅವುಗಳ ಜೊತೆ ಬರ್ತಾ ಇದ್ದದ್ದು ಇದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ. ಓಕೆ, ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅಂದರೆ ಸಿನಿಮಾನ ನೋಡಲೇಬೇಕು ಅಂತ ನೋಡಿದೆ. ಬಟ್ ಈ ರೀತಿಯ ಮೆಸೇಜಸ್ ಬರೋಕ್ಕಿಂತ ಮುಂಚೆನೂ ಇದರ ಬಗ್ಗೆ ಗೊತ್ತಾಗಿತ್ತು. ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ನ ಕೊಟ್ಟಂಥ ಕಿಷ್ಕಿಂದ ಕಾಂಡಮ್ ಡೈರೆಕ್ಟರ್ನಿಂದ ಬರ್ತಾ ಇದ್ದದ್ದು. ಸೊ ಈ ಎರಡು ಫ್ಯಾಕ್ಟರ್ಗಳು ಸೇರಿಕೊಂಡು ಸಿನಿಮಾನ ತುಂಬ ಬೇಗ ನೋಡಿದ್ದಾಯಿತು. ಬನ್ನಿ ಹೇಗಿದೆ ಮಾತಾಡ್ಕೊಂಡು ಬರೋಣ. ಏಕೋ ಇದು ದಿಂಜಿತ್ ಅವರು ಡೈರೆಕ್ಟ್ ಮಾಡಿರುವಂಥ ಸಿನಿಮಾ. ಈ ಸಾರಿನೂ ಅವರು ಒಂದು ಮಿಸ್ಟ್ರಿ ಥ್ರಿಲ್ಲರ್ ಸಬ್ಜೆಕ್ಟನ್ನೇ ಆರಿಸ್ಕೊಂಡಿದ್ದಾರೆ. ಇಲ್ಲಿನ ಪ್ಲಾಟ್ ವಿಚಾರಕ್ಕೆ ಬಂದರೆ, ಒಬ್ಬ ತಲೆಮರೆಸ್ಕೊಂಡಿರೋಂಥ ವ್ಯಕ್ತಿನ ಹುಡುಕೊಂಡು ಅವನ ಫ್ರೆಂಡ್ ಬರ್ತಾನೆ. ಅವನು ಕಾಡಲ್ಲೇ ಇದ್ದಾನೆ ಅನ್ನೋ ಸತ್ಯ ಅವನಿಗೆ ತಿಳಿದಿರುತ್ತೆ. ಅದಕ್ಕೆ ಅಲ್ಲೇ ಉಳ್ಕೊಳ್ಳೋದಕ್ಕೆ ಡಿಸೈಡ್ ಮಾಡ್ತಾನೆ. ಸೊ ಅವನಿಗೆ ಅವನ ಫ್ರೆಂಡ್ ಸಿಕ್ಕಿದ್ನ, ಆ ಫ್ರೆಂಡ್ನ ಫ್ಯಾಮಿಲಿ ಎಲ್ಲಿದೆ, ಏನು ಮಾಡ್ತಿದೆ, ಆ್ಯಂಡ್ ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನು ಹೇಳೋಕ್ಕೆ ಬಯಸಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ, ಈ ನಾಯಿ, ಅದರ ಬ್ರೀಡ್, ಅವುಗಳ ಗುಣಗಳು, ಓನರ್ಸ್ ಮತ್ತು ಅವುಗಳ ಮಧ್ಯೆ ಇರುವಂಥ ಒಂದು ಸಂಬಂಧ, ಈ ಪಾಯಿಂಟ್ಸ್ ಎಲ್ಲ ಏನಿದ್ವು ಸಿನಿಮಾದಲ್ಲಿ ಅವೆಲ್ಲ ತುಂಬ ಇಷ್ಟ ಆದವು. ಬೇಸಿಕಲಿ ಒಂದು ಮಿಸ್ಟ್ರಿ ಥ್ರಿಲ್ಲರ್. ಸೊ ಅದಕ್ಕೆ ಈ ಪಾಯಿಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾವೆ. ಓಕೆ, ಒಂದು ಹೊಸ ಥರದ ಕಥೆನ ನೋಡ್ತಾ ಇದ್ದೀವಿ, ಅಲ್ಲಿ ಇದೇನೋ ಹೊಸ ಎಲಿಮೆಂಟ್ನ ತಂದಿದ್ದಾರೆ, ಇದೇನು, ಹೇಗೆ ವರ್ಕ್ ಆಗ್ತಿದೆ, ಇವುಗಳ ಸುತ್ತ ಏನು ನಡೀತಿದೆ, ಈ ಥರ ಒಂದಷ್ಟು ಕಾನ್ಸ್ಟೆಂಟ್ ಕ್ವಶನ್ಸ್ ಹುಡ್ತಾ ಇರ್ತವೆ ನಮ್ಮ ತಲೆಯಲ್ಲಿ ಒಂದಷ್ಟು ಸಮಯದ ತನಕ. ಸೊ ಅದೆಲ್ಲ ಬಂದಿರೋದು ಈ ಕಾನ್ಸೆಪ್ಟ್ನಿಂದ. ಆ್ಯಂಡ್ ಆಲ್ಸೋ ಅವುಗಳಿಗೆ ಸಿಗುವಂಥ ಕ್ಲೋಜರ್ ಇದೆಯಲ್ಲ, ಅದು ಕೂಡ ಈ ಹೋಲ್ ಜರ್ನಿ ಏನಿತ್ತು ಈ ಸಿನಿಮಾದ್ದು ಅದನ್ನೆಲ್ಲ ಒಟ್ಟಿಗೆ ತಂದು ನಿಲ್ಲಿಸುತ್ತೆ. ಬಿಕಾಸ್ ಮಧ್ಯ ಮಧ್ಯ ಯು ಫೀಲ್ ಲೈಕ್ ಇವೆಲ್ಲ ಬೇಕಾ, ಅಂದರೆ ನೆಸ್ಸರಿ ಅಂತ ಅನಿಸ್ತಾ ಇರುವಂಥ ಸೀಕ್ವೆನ್ಸ್ಗಳು, ಕನ್ವರ್ಸೇಷನ್ಗಳು ಇದ್ದಾವೆ. ಬಟ್ ಅವುಗಳಲ್ಲಿ ಕೆಲವೊಂದಷ್ಟಕ್ಕೆ ಒಂದು ಕ್ಲೋಜರ್ ಅಂತ ಆ್ಯಂಡ್ ಅರ್ಥ ಅಂತ ಸಿಗುತ್ತೆ ಹೋಲ್ ಸಿನಿಮಾವನ್ನು ನೋಡಿದಾಗ. ಸೊ ಆ ಪಾಯಿಂಟ್ ಇಷ್ಟ ಆಯಿತು ಅಂತ ಹೇಳ್ತೀನಿ. ನಂತರ ಇದರ ಸಿನಿಮಾಟೋಗ್ರಫಿ. ಈಗ ಮಲಯಾಳಂ ಸಿನಿಮಾ ಆಗಿದೆ ಹೀಗಿದೆ ಅಂತ ಹೇಳೋದು ಕೇಳಿರ್ತೀವಿ, ಅದರ ಬಗ್ಗೆ ಡಿಸ್ಕಷನ್ಸ್ ಕೂಡ ನಡೀತಾ ಇರುತ್ತವೆ. ಬಟ್ ಟ್ರೂಲಿ ನಾನು ಬಿಲೀವ್ ಮಾಡೋದೇನೆಂದರೆ, ಅವರು ಸ್ಕ್ರಿಪ್ಟ್ ಅನ್ನೋದಕ್ಕಿಂತ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ ಅಂತ. ಸ್ಪೆಷಲಿ ಸಿನಿಮಾಟೋಗ್ರಫಿ ಅವರದ್ದು ಈಗ ಅಂತಲ್ಲ, ಓಂ ಶಾಂತಿ ಓಶಾಣ ಅನ್ನೋ ಥರದ ಸಿನಿಮಾ 2014ರಲ್ಲಿ ಅದನ್ನು ನೋಡಿದಾಗಲೂ ಫಾಸ್ಟ್ ತಲೆಗೆ ಹೋಗಿದ್ದು ಅದರ ಫ್ರೇಮ್ಸೇನೆ ನನಗೆ. ಅದಕ್ಕೆ ಅಫ್ಕೋರ್ಸ್ ಆ ಕೇರಳ ಎನ್ವಿರಾನ್ಮೆಂಟ್ ಏನಿದೆ ಅದು ಕೂಡ ಹೆಲ್ಪ್ ಮಾಡುತ್ತೆ, ದಟ್ಸ್ ಟ್ರೂ. ಬಟ್ ಸಣ್ಣ ಫಿಲ್ಮ್ಸ್ನಲ್ಲೂ ಕೂಡ, ಸಣ್ಣ ಬಜೆಟ್ನ ಫಿಲ್ಮ್ಸ್ನಲ್ಲೂ ಕೂಡ ಅವರ ವಿಜುವಲ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಇಲ್ಲೂ ಅಷ್ಟೇ, ಇಟ್ ವಾಸ್ ಗ್ರೇಟ್. ಸ್ಪೆಷಲಿ ಆ ಮಿಸ್ಟ್ರಿ ಅನ್ನೋ ಎಲಿಮೆಂಟ್ ಏನು ತರಬೇಕಲ್ವ, ಅದನ್ನು ತರುತ್ತೆ ಸಿನಿಮಾಟೋಗ್ರಫಿ. ಆ ವೈಡ್ ಆ್ಯಂಗಲ್ ಶಾರ್ಟ್ಗಳು, ಕಥೆನಲ್ಲಿ ಅಂಥ ಏನಿಲ್ಲ ಅಂದರೂ ಕೂಡ ಯು ವಿಲ್ ಫೀಲ್ ದ ಕ್ವಶನ್ಸ್. ಓಕೆ, ಏನಾಗಿದೆ, ಎಲ್ಲಿದ್ದಾನೆ, ಮುಂದೇನು ಅನ್ನೋ ಥರ. ಸೊ ಆ ಫೀಲ್ ಇಷ್ಟ ಆಯಿತು ಅಂತ ಹೇಳ್ತೀನಿ. ಇನ್ನು ಪರ್ಫಾರ್ಮೆನ್ಸಸ್ ಕೂಡ ಚೆನ್ನಾಗಿದ್ವು, ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಸಟಲ್ ಆಗಿ ಇತ್ತು, ಡೈಲಾಗ್ಸ್ನಲ್ಲಿ ಕೆಲವೊಂದಷ್ಟು ಹಾರ್ಡ್ ಹಿಟ್ಟಿಂಗ್ ಆಗಿ ಇದ್ವು ಅಂತ ಹೇಳ್ತೀನಿ. ಇನ್ನು ಈಗ ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ, ಥ್ರಿಲ್ಲರ್ಸ್ ಅಂದರೆ ಅಥವಾ ಥ್ರಿಲ್ಲರ್ಸ್ನ ನೋಡುವಂಥ ಪ್ರೇಕ್ಷಕರು ಬೇರೆ ಬೇರೆ ರೀತಿಯವರಾಗಿರ್ತಾರೆ. ಕೆಲವೊಬ್ಬರಿಗೆ ಇಡೀ ಸಿನಿಮಾ ಪೂರ್ತಿ ಒಳ್ಳೊಳ್ಳೆ ಪಾಯಿಂಟ್ಸ್ ಇರಬೇಕು, ಇನ್ನೊಬ್ಬರಿಗೆ ಒಂದು ಒಳ್ಳೆ ಟ್ವಿಸ್ಟ್ ಅಂತ ಇದ್ರೂ ಸಾಕು. ಸೊ ಪರ್ಸ್ನಲಿ ನನಗೂ ಕೂಡ ಬರೀ ಕ್ಲೈಮ್ಯಾಕ್ಸ್ ಮೇಲೆ ಇಡೀ ಸಿನಿಮಾ ಅವಲಂಬಿತವಾಗಿರುತ್ತೆ ಅನ್ನುವಂಥ ಸಿನಿಮಾಗಳು ಸ್ವಲ್ಪ ಡಿಸ್ಕನೆಕ್ಟ್ ಆಗ್ತವೆ. ಬಟ್ ಅವುಗಳಲ್ಲಿ ನಾನು ಒಂದಷ್ಟನ್ನು ಎಂಜಾಯ್ ಮಾಡಿದ್ದೀನಿ ಕೂಡ. ಫಾರ್ ಎಕ್ಸಾಂಪಲ್ ಇವರದ್ದೇ ಕಿಷ್ಕಿಂದ ಕಾಂಡಮ್. ಆ್ಯಕ್ಚುಲಿ ಅದು ಕೂಡ ತುಂಬ ಜನಕ್ಕೆ ವರ್ಕ್ ಆಗಿಲ್ಲ, ಬಟ್ ಪರ್ಸ್ನಲಿ ಒಂದು ಇಮರ್ಸಿವ್ ಫೀಲಿಂಗ್ನ ಕೊಟ್ಟಿತ್ತು, ಎಮೋಷ್ನಲಿ ಕನೆಕ್ಟ್ ಆಗಿತ್ತು. ಬಟ್ ಇಲ್ಲಿ ಸ್ಪೆಷಲಿ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾ ಡಿಸ್ಕನೆಕ್ಟ್ ಆಯಿತು ಅಂತ ಅನ್ನಿಸ್ತು. ಅಂದರೆ ಮೇ ಬಿ ಒಂದಷ್ಟು ಹಿಂಟ್ಸ್ನ ಮೊದಲೇ ಇಟ್ಟಿದ್ರಿಂದ ಏನು ನಡೀತಿದೆ ಅನ್ನೋ ಭಾವನೆ ಅಥವಾ ಐಡಿಯಾ ಮೊದಲೇ ಬಂದುಬಿಡ್ತು. ಸೊ ಆದ್ದರಿಂದ ಆ ಪೇ ಆಫ್ ಏನು ಬರುತ್ತೆ ಕೊನೆಯಲ್ಲಿ, ಅದು ಅಷ್ಟೇ ಎಫೆಕ್ಟಿವ್ ಆಗಿರಲಿಲ್ಲ ನನಗೆ. ಇದಕ್ಕೆ ಇನ್ನೊಂದು ರೀಸನ್ ಇದರ ಕಾಸ್ಟಿಂಗ್ ಕೂಡ ಅಂತ ಹೇಳ್ಬೋದೇನೋ. ಸಚ್ದೇವ ಅವರನ್ನು ಬಿಟ್ಟು ಬೇರೆ ಯಾರನ್ನಾದರೂ ಈ ಪಾತ್ರಕ್ಕೆ ತಂದಿದ್ದರೆ ಇನ್ನೂ ಇದು ಹತ್ತಿರ ಆಗಿರೋದು ಸಿನಿಮಾ ಅಂತ ಅನ್ನಿಸ್ತು. ಹೇಳಿರೋ ವಿಷಯದಲ್ಲಿ ಅರ್ಥ ಇದೆ, ಅದನ್ನು ರಿವೀಲ್ ಮಾಡಿರೋ ರೀತಿ ಕೂಡ ಇಂಪ್ರೆಸಿವ್ ಆಗಿತ್ತು. ಬಟ್ ಇಡೀ ಸಿನಿಮಾ ಅದೇ ಪಾಯಿಂಟ್ನ ಮೇಲೆ ತುಂಬ ಅವಲಂಬಿತವಾಗಿತ್ತು ಅಂತ ಅನ್ನಿಸ್ತು. ಆ ಭಾರಾನ ಅದು ಆ ಕ್ಲೈಮ್ಯಾಕ್ಸ್ ಆ್ಯಂಡ್ ಆ ಸೆಕೆಂಡ್ ಹಾಫ್ ಹೊರೋದ್ರಲ್ಲಿ ಸ್ವಲ್ಪ ಕಷ್ಟ ಆಯಿತು, ಹಿಂದೆ ಬಿತ್ತು ಅಂತ ಅನ್ನಿಸ್ತು. ಆಲ್ಸೋ ಐ ಫೆಲ್ಟ್ ಈ ನಾಯಿಗಳು, ಅದರ ಓನರ್ಸ್ ಅನ್ನೋ ಕಾನ್ಸೆಪ್ಟಲ್ಲಿ ತುಂಬ ಪೊಟೆನ್ಷಿಯಲ್ ಇತ್ತು ಅಂತ. ಆ್ಯಕ್ಚುಲಿ ಹೇಳಿರೋ ಪಾಯಿಂಟ್ ವಾಸ್ ಗ್ರೇಟ್, ಬಟ್ ಸಿನಿಮಾ ಅಷ್ಟಕ್ಕೆ ಸೀಮಿತವಾಗಿದ್ದದ್ದು ಎಲ್ಲೋ ಅದನ್ನು ಒಂಚೂರು ಹಿಂದೆ ದಪ್ತು ಅಂತ ಅನ್ನಿಸ್ತು. ಸಿಂಪಲ್ ಆಗಿ ಹೇಳೋದಾದರೆ, ಇಟ್ಸ್ ಅನ್ ಅಬೌವ್ ಅವರೇಜ್ ಟು ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ಸಿನಿಮಾದ ಕಾನ್ಸೆಪ್ಟ್, ಹೋಲ್ ಸೆಟ್ಟಿಂಗ್, ಆ ಲೊಕೇಶನ್ಸ್, ಪಾತ್ರಗಳು ಇವೆಲ್ಲ ಒಂದು ಹೊಸ ರೀತಿಯ ಅನುಭವನ ನೀಡುತ್ತೆ. ಅಲ್ಲಲ್ಲಿ ಒಳ್ಳೆ ಕ್ವಶನ್ಗಳನ್ನು ಮೂಡಿಸುತ್ತೆ, ವಿತ್ ಅಫ್ಕೋರ್ಸ್ ಅ ಗುಡ್ ಕ್ಲೈಮ್ಯಾಕ್ಸ್. ಬಟ್ ಅದರ ಜೊತೆಗೆ ಮೇಲೆ ಹೇಳಿದ ಹಾಗೆ ಇಡೀ ಸಿನಿಮಾದ ಭಾರ ಆ ಪಾಯಿಂಟಲ್ಲೇ ಇದ್ದದ್ದು ಆ್ಯಂಡ್ ಮೊದಲೇ ಒಂದಷ್ಟು ಹಿಂಟ್ಸ್ ಸಿನಿಮಾಗೆ ಅಷ್ಟು ವರ್ಕ್ ಆಗಲಿಲ್ಲ ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಇದನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸಿ. ಆ್ಯಂಡ್ ನಿಮಗೆ ಎಕ್ಸ್ಪ್ಲನೇಷನ್ ಬೇಕು ಅನ್ನೋದಾದರೆ ಅದನ್ನು ಹೇಳಿ. ಇನ್ನು ನೋಡಬೇಕು ಅಂದ್ಕೊಂಡ್ರೆ ನಿಮಗೆ ಇದು ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.